ಆಶ್ರಮದ ಆಸ್ತಿ ಕಬಳಿಸಲು ಯತ್ನಿಸಿದ್ರ ಸ್ವಾಮೀಜಿ. ಸೇವೆ ಮಾಡಲು ಆಶ್ರಮಕ್ಕೆ ಬಂದಿದ್ದ ಸ್ವಾಮೀಜಿ ಕಳ್ಳಾಟ. ಆಶ್ರಮದ ಆಸ್ತಿಯನ್ನ ಕಬಳಿಸಲು ಸ್ವಾಮೀಜಿ ಯತ್ನಿಸಿದ್ರ. ಸೇವೆ ಮಾಡಲು ಆಶ್ರಮಕ್ಕೆ ಬಂದಿದ್ದ ಸ್ವಾಮೀಜಿ ಕಳ್ಳಾಟ. ಅನಾರೋಗ್ಯದಲ್ಲಿರುವ ಅಜ್ಜಿ ಹೆಸರಲ್ಲಿರುವ ಆಶ್ರಮ ಜಯಮ್ಮಗೆ ವಂಚಿಸಿ ಆಶ್ರಮ ಮತ್ತು ಆಸ್ತಿ ಬರ್ಸ್ಕೊಂಡ್ರ. ಇನ್ನು ಚಿಕ್ಕಬಳ್ಳಾಪುರದ ಓಂಕಾರ ಜ್ಯೋತಿ ಆಶ್ರಮದಲ್ಲಿ ಹೈ ಡ್ರಾಮಾ ನಡೆದಿದೆ. ಕಳವಾರ ಗ್ರಾಮದ ಬಳಿ ಇರುವ ಆಶ್ರಮದಲ್ಲಿ ಭಾರೀ ಜಟಾಪಟಿ ನಡೆದಿದೆ. ಸ್ವಾಮೀಜಿ ಮೇಲೆ ಮುಗಿಬಿದ್ದ ಅಜ್ಜಿಯ ಸಂಬಂಧಿಕರು. ಉಮಾಮಹೇಶ್ವರ ಸ್ವಾಮೀಜಿ ಮೇಲೆ ಸಂಬಂಧಿಕರು ಆಕ್ರೋಶ. 4 ವರ್ಷದ ಹಿಂದೆ ಆಶ್ರಮಕ್ಕೆ ಆಗಮಿಸಿದ್ದ ಉಮಾಮಹೇಶ್ವರ ಆಶ್ರಮಕ್ಕೆ ಬಂದು ಆಸ್ತಿ ಬರೆಸ್ಕೊಂಡು ವಂಚನೆ ಆರೋಪ ಕೇಳಿಬಂದಿದೆ. ಮರಿಯಪ್ಪ ನಿಧನದ ನಂತರ ಆಶ್ರಮದಲ್ಲಿರುವ ಜಯಮ್ಮ ಹಾಸಿಗೆ ಹಿಡಿದ ಬೆನ್ನಲ್ಲೇ ಸ್ವಾಮೀಜಿ ದೋಖ. ಆಶ್ರಮಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ. ಇನ್ನು ಆಶ್ರಮದ ಆಸ್ತಿಯನ್ನ ಸ್ವಾಮೀಜಿ ಅವರು ಕಬಳಿಕೆ ಮಾಡಲಿಕ್ಕೆ ಪ್ರಯತ್ನ ಪಟ್ರ ಎಂಬ ಸಂಶಯ ಕೂಡ ಸದ್ಯಕ್ಕೆ ವ್ಯಕ್ತ ಆಗ್ತಾ ಇದೆ. ಅಜ್ಜಿ ಸಂಬಂಧಿಕರು ಕೂಡ ಈಗ ಬಂದು ಗಲಾಟೆಯನ್ನ ಮಾಡಿದ್ದಾರೆ. ನೀವು ಗಮನಿಸ್ತಾ ಇರಬಹುದು ಯಾವ ರೀತಿ ಹೈ ಡ್ರಾಮಾ ಮಾಡಿದ್ದಾರೆ ಅಂತ. ಸ್ವಾಮೀಜಿಯ ವಿರುದ್ಧವಾಗಿ ಕೆಲವೊಂದಿಷ್ಟು ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಜನರ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಆಶ್ರಮಕ್ಕೆ ಬಂದಿದ್ರು. ಆದ್ರೆ ಅಜ್ಜಿಯ ಬಳಿ ಬಲವಂತವಾಗಿ ಆಸ್ತಿಯನ್ನ ಬರ್ಸ್ಕೊಂಡಿದ್ದಾರೆ, ಮೋಸ ಮಾಡ್ತಿದ್ದಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅಜ್ಜಿಯ ಸಂಬಂಧಿಕರು ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸುವ ಕೆಲಸ ಕೂಡ ಮಾಡಿದ್ದಾರೆ. ಜೊತೆಗೆ ಓಂಕಾರ ಜ್ಯೋತಿ ಆಶ್ರಮದಲ್ಲಿ ದೊಡ್ಡ ಹೈ ಡ್ರಾಮವೇ ನಡೆದಿದೆ. 4 ವರ್ಷದ ಹಿಂದೆ ಉಮಾಮಹೇಶ್ವರ ಅವರು ಆಶ್ರಮಕ್ಕೆ ಆಗಮಿಸಿದ್ರಂತೆ. ಇನ್ನು ಆಶ್ರಮಕ್ಕೆ ಬಂದು ಆಸ್ತಿಯನ್ನ ಬರೆಸ್ಕೊಂಡು ವಂಚನೆ ಮಾಡಿದ್ದಾರೆ ಎಂಬ ಆರೋಪ ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಇನ್ನು ಆಶ್ರಮಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ. ನೋಡ್ಬೇಕಾಗುತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ತನಿಖೆಯನ್ನ ಮಾಡ್ತಾರೆ, ಈ ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದಾರಾ ಅಂತ ಇನ್ನಷ್ಟೇ ತಿಳಿಬೇಕಾಗಿದೆ. ಸ್ವಾಮಿಗಳು ಈ ತರ ಮಾಡೋದು ನ್ಯಾಯ? ಇಲ್ಲಿ ಒಂದೇ ವಿಚಾರ, ಏನ್ ವಿಚಾರ? ನಾವು ಎಲ್ಲರೂ ಶಾಂತಿಯಿಂದ ಇರಬೇಕು. ಎರಡನೇ, ನಾವೆಲ್ಲ ಒಗ್ಗಟ್ಟಾಗಿ ಬದುಕಬೇಕು. ನಮ್ಮ ಕೆಲಸಗಳು ನಮ್ಮ ಆದಾಗ ಎಲ್ಲರೂ ಶಾಂತವಾಗಿ ಎಲ್ಲರೂ ಶಾಂತವಾಗಿ ಇರಬೇಕು. ಎಲ್ಲರೂ ಪ್ರೀತಿಯಿಂದಲೇ ಬದುಕಬೇಕು. ಸ್ವಾಮಿಗಳು ಸಂತರು ಅಂದ ಮೇಲೆ ಆಸ್ತಿ ಪಾಸ್ತಿ ಕೂಡಿ ಹಾಕಿಕ್ಕೆ ಬದುಕೋರು ಅಲ್ಲ. ಆಸ್ತಿ ಪಾಸ್ತಿ ಸಂತರಿಗೆ ಸ್ವಾಮಿಗಳಿಗೆ ನಮಗೇನು ಅವಶ್ಯಕತೆ ಇಲ್ಲ. ಇದು ಒಪ್ಕೊಳ್ಳೋ ಮಾತು. ನಿಮ್ಮದು ಏನುಂಟು, ನೀವು ಕೊಟ್ಟಿರೋ ಬಟ್ಟೆ, ನೀವು ಕೊಟ್ಟಿರೋ ಅನ್ನ, ನೀವು ಕೊಟ್ಟಿರೋ ಇದರಲ್ಲಿ ನಾವು ಮಾತಾಡ್ತೀವಿ. ನಾಲಿಗೆ ಸಹ ಆಟಾಡೋದು ಭಕ್ತರಿಂದ. ಓಡಾಡೋ ರಕ್ತನು ಭಕ್ತರು. ಅರ್ಥ ಆಯ್ತಾ? ಖಂಡಿತ. ಆ ಭಕ್ತಿ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಸದ್ಯಕ್ಕೆ ಸ್ವಾಮೀಜಿಯ ವಿರುದ್ಧವಾಗಿ ದೋಖಾ ಆರೋಪ ಕೇಳಿಬಂದಿದೆ. ಆಶ್ರಮಕ್ಕೆ 4 ವರ್ಷಗಳ ಹಿಂದೆ ಬಂದ್ರು, ಈಗ ಅಜ್ಜಿಯ ಬಳಿ ಆಸ್ತಿಯನ್ನ ಬರ್ಸ್ಕೊಂಡು ನಮಗೆ ಮೋಸ ಮಾಡ್ತಿದ್ದಾರೆ ಅಂತ ಸಂಬಂಧಿಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಖಂಡಿತವಾಗ್ಲೂ ಸಾಹಿತ್ಯ ಏನೋ ಒಂದು ಕಳೆದ 4 ವರ್ಷಗಳ ಹಿಂದೆ ಬಂದಿದ್ದಂತ ಸ್ವಾಮೀಜಿ ಒಂದು ಮಠದ ಆಸ್ತಿಯನ್ನ ಕಬಳಿಸಲು ಯತ್ನ ಮಾಡಿರುವಂತದ್ದು. ಈಗಾಗಲೇ ಅಜ್ಜಿಯ ಸಂಬಂಧಿಕರಿಂದ ಈಗಾಗಲೇ ಚಿಕ್ಕಬಳ್ಳಾಪುರ ಪೊಲೀಸರಿಗೆ ದೂರು ನೀಡಿರುವಂತದ್ದು. ಏನು ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮದ ಬಳಿ ಇರುವ ಆಶ್ರಮ ಇದಾಗಿರುವಂತದ್ದು. ಮಹೇಶ್ವರಿ ಸ್ವಾಮೀಜಿ ಮೇಲೆ ಅಜ್ಜಿಯ ಸಂಬಂಧಿಕರಿಂದ ಆಕ್ರೋಶ ವ್ಯಕ್ತ ಆಗಿರುವಂತದ್ದು. ಈಗಾಗಲೇ ಏನು ಒಂದು 4 ವರ್ಷಗಳ ಹಿಂದೆ ಆಶ್ರಮಕ್ಕೆ ಬಂದಂತ ಸ್ವಾಮೀಜಿ ಒಂದು ಆಸ್ತಿ ಕಬಳಿಸಲು ಮುಂದಾಗಿರುವಂತದ್ದು. ಇನ್ನು ಏನೋ ಒಂದು ಈ ಒಂದು ಮಠದ ಸ್ವಾಮೀಜಿಗಳ ಒಂದು ಆಸ್ತಿ ಕಬಳಿಸುವ ನಿಟ್ಟಿನಲ್ಲಿ ಒಂದು ದೊಡ್ಡ ಷಡ್ಯಂತ್ರ ನಡೆದಿತ್ತು ಅನ್ನುವಂಥದ್ದು ಒಂದು ಅಜ್ಜಿಯ ಕುಟುಂಬಸ್ಥರಿಂದ ಒಂದು ದೊಡ್ಡ ಮಟ್ಟದಲ್ಲಿ ಆರೋಪ ಕೇಳಿ ಬಂದಿರುವಂತದ್ದು. ಇನ್ನು ಏನೋ ಒಂದು ಕಳವಾರ ಓಂಕಾರ ಜ್ಯೋತಿ ಆಶ್ರಮದಲ್ಲಿ ಈ ಒಂದು ದೊಡ್ಡ ದುರ್ಘಟನೆ ನಡೆದಿರುವಂತದ್ದು. ಇನ್ನು ಏನು ಈ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಆಸ್ತಿ ಕಬಳಿಸುವ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನ ರೂಪಿಸಿಕೊಂಡಿದ್ದಂತ ಸ್ವಾಮೀಜಿ ಏನೋ ಸಾರ್ವಜನಿಕರಿಂದ ಆಕ್ರೋಶಕ್ಕೆ ವ್ಯಕ್ತ ಆಗಿರುವಂತದ್ದು. ಇನ್ನು ಏನು ಮರಿಯಪ್ಪ ಜಯಮ್ಮ ದಂಪತಿಗಳಿಗೆ ಸೇರಿದ ಏನು ಆಶ್ರಮ ಏನಿದೆ, ಸುಮಾರು 60-70 ವರ್ಷಗಳಿಂದ ಇವರು ಒಂದು ನಡ್ಸ್ಕೊಂಡ್ ಬಂದಿರ್ತಾರೆ. ಆದ್ರೆ ಈ ಒಂದು ತಡವಾಗಿ ಬಂದಂತ ಸ್ವಾಮೀಜಿ 4 ವರ್ಷಗಳಲ್ಲಿ ಒಂದು ಅಜ್ಜಿಯ ಹೆಸರಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಒಂದು ನಮಗೆ ಸೇರ್ಬೇಕಾಗಿರುವಂತಹ ಆಸ್ತಿ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಮಠದಲ್ಲಿ ಸಾಕ್ಷಿಯಾಗಿರುವಂತದ್ದು. ಒಟ್ಟಾರೆಯಾಗಿ ಒಂದು ಸಾರ್ವಜನಿಕರಿಂದ ದೊಡ್ಡ ಮಟ್ಟದಲ್ಲಿ ಒಂದು ಆಕ್ರೋಶ ವ್ಯಕ್ತ ಆಗಿದೆ. ಮಠದ ಆಸ್ತಿ ಬಿಟ್ಕೊಡೋದಕ್ಕೆ ಯಾವುದೇ ಕಾರಣಕ್ಕೂ ಸಿದ್ಧ ಇಲ್ಲ ಅನ್ನೋದು ಈ ಒಂದು ಪ್ರಕರಣ ಸಾಕ್ಷಿ ಆಗುತ್ತೆ ಅಂತಾನೆ ಹೇಳ್ಬೋದು.
ರಾಮು ನಿಮ್ಮೆಲ್ಲ ಮಾಹಿತಿಗಾಗಿ.